ವೀಕ್ಷಕರೇ ನಮಸ್ಕಾರ. ಈ ಪ್ರಸವ ಅನ್ನೋದಿದೆಯಲ್ಲ, ಈ ಹೆರಿಗೆ, ಅದು ಹೆಣ್ಣಿಗೆ ಸಂಬಂಧಪಟ್ಟ ಹಾಗೆ ಒಂದು ಪವಿತ್ರವಾದಂತಹ ಪ್ರಕ್ರಿಯೆ. ಆದ್ರೆ ನಮ್ಮ ನಾಡಿನಲ್ಲಿ ಪ್ರಗತಿ ದತ್ತವಾದಂತಹ ಪ್ರಸವ ಆಗ್ತಾ ಇದೆಯಾ? ಪ್ರಗತಿಯ ಹೆಸರಿನಲ್ಲಿ ಸಿ ಸೆಕ್ಷನ್ ಆಪರೇಷನ್ ಆಗ್ತಾ ಇದೆಯಲ್ಲ, ಹೇಗೆ? ಒಂದು ಕಾಲ ಇತ್ತು ಪ್ರಸವ ಅನ್ನುವುದು ಪುಷ್ಪದಂತೆ ಉದುರ್ತಾ ಇತ್ತು, ಆದ್ರೆ ಈಗ ಪ್ರಸವ ಅನ್ನೋದು ಯುದ್ಧದಂತೆ ಭಾಸವಾಗ್ತಾ ಇದೆ. ಇದೇ ಈ ಹೊತ್ತಿನ ವಿಶೇಷ, ಸಿಸೇರಿಯನ್ ಸೀಕ್ರೆಟ್. ನಾನು ಸಾಹಿಲ್. ಹೆಣ್ಣಿಗೆ ಬರುವ ಪ್ರಸವ ನೋವು, ಅದನ್ನ ಒಂದು ಕಾಲದಲ್ಲಿ ವಿಜೃಂಭಣೆಯಿಂದ ಇನ್ನೇನು ಅರ್ಧ ಗಂಟೆಯಲ್ಲಿ ಮಗು ಹುಟ್ಟು ಬಿಡುತ್ತೆ ಅನ್ನುವಂತಹ ಭರವಸೆಯಲ್ಲಿದ್ರು. ಆದ್ರೆ ಈಗ ಇತ್ತೀಚೆಗೆ ನಮ್ಮ ರಾಜ್ಯದಲ್ಲಿ ಪ್ರಗತಿದತ್ತವಾದ ಪ್ರಸವ ಆಗ್ತಾ ಇಲ್ಲ, ಬದಲಾಗಿ ಅವರ ಹೊಟ್ಟೆಯ ಮೇಲೆ, ಉದರದ ಮೇಲೆ ಆಪರೇಷನ್ ನಡೆಸಬೇಕಾದ ಅನಿವಾರ್ಯತೆ. ಹಾಗಾಗಿ ಏನಿದು ರಾಜ್ಯದಲ್ಲಿ ಸಿಸೇರಿಯನ್ ಸಂಖ್ಯೆ ಹೆಚ್ಚು, ನಾರ್ಮಲ್ ಡೆಲಿವರಿ ಈಗ ಬರೀ ಕನಸಿನ ಮಾತಾಗಿದೆ ಹೇಗೆ? ರಾಜ್ಯದಲ್ಲಿ ಹೆಚ್ಚುತ್ತಿದೆಯಾ ಸಿಸೇರಿಯನ್ ದಂಧೆ? ಹೆರಿಗೆಯೋ ಆಸ್ಪತ್ರೆಗಳ ಆಪರೇಷನ್ ಆಟವೋ? ಕರ್ನಾಟಕದಲ್ಲಿ ಹೆರಿಗೆ ಹೆಸರಿನಲ್ಲಿ ನಡೀತಾ ಇದೆಯಾ ಮಹಾದಂಧೆ? ಬೆಚ್ಚಿ ಬೀಳಿಸುತ್ತಿದೆ WHO ಅಂಕಿ ಅಂಶಗಳು. ನಾರ್ಮಲ್ ಪ್ರಸವ ಈಗ ಬರೀ ಅಪರೂಪ. ರಾಜ್ಯದಲ್ಲಿ ಹೆಚ್ಚಾಗ್ತಾ ಇದೆ ಉದರದ ಮೇಲೆ ಆಪರೇಷನ್. ಹೆರಿಗೆಯೋ ಆಸ್ಪತ್ರೆಗಳ ಆಪರೇಷನ್ ಆಟವೋ? ಕರ್ನಾಟಕದಲ್ಲಿ ಹೆರಿಗೆ ಹೆಸರಿನಲ್ಲಿ ನಡೀತಾ ಇದೆಯಾ ದಂಧೆ ಅನ್ನೋ ಸಂಭಾವ್ಯ ಪ್ರಶ್ನಾರ್ಥಕ ಚಿಹ್ನೆ. ನಾರ್ಮಲ್ ಡೆಲಿವರಿ ಮರೆತೇ ಬಿಟ್ರ ನಮ್ಮ ಜನ. ರಾಜ್ಯದಲ್ಲಿ 46% ಏರಿದೆ ಸಿಸೇರಿಯನ್ ಪ್ರಮಾಣ. WHO ನಿಗದಿ ಮಾಡಿರುವ ಪರಿಮಿತಿಯು ಕ್ರಾಸ್ ಆಗಿದೆ. ಸಿಸೇರಿಯನ್ ಹೆರಿಗೆ ದುಪ್ಪಟ್ಟಾಗುತ್ತಿರೋದು ಯಾಕೆ? ಸಿಸೇರಿಯನ್ ಹೆಚ್ಚಳದ ಹಿಂದಿನ ಮರ್ಮವೇನು? WHO ಪ್ರಕಾರ 15% ಇರಬೇಕಾದ ಆಪರೇಷನ್ ಹೆರಿಗೆ. ನಾರ್ಮಲ್ ಡೆಲಿವರಿ ಮರೆತೇ ಬಿಟ್ರೆ ನಮ್ಮ ಜನ. ರಾಜ್ಯದಲ್ಲಿ 46% ಸಿಸೇರಿಯನ್ ಪ್ರಮಾಣ ಹೆಚ್ಚಾಗ್ತಾ ಇದೆ. WHO ನಿಗದಿ ಮಾಡಿರುವ ಪರಿಮಿತಿಯು ಕೂಡ ಕ್ರಾಸ್ ಆಗಿದೆ. ಸಿಸೇರಿಯನ್ ಹೆರಿಗೆ ದುಪ್ಪಟ್ಟು ಆಗೋದಕ್ಕೆ ಕಾರಣ ಏನು? ನಮ್ಮ ರಾಜ್ಯದಲ್ಲಿ ಸಿಸೇರಿಯನ್ ನಿಂದ ಮಗು ಹುಟ್ಟುತ್ತಿರುವುದು ನಿಜಕ್ಕೂ ಕೂಡ ಆತಂಕ. ಅದು ಅಪರಾಧ ಅನ್ನೋ ವಾದ ನಮ್ಮಲ್ಲಿಲ್ಲ. ಆತಂಕ ಅಲ್ವಾ? ಒಂದು ಕಾಲ ಇತ್ತು, ಒಂದು ಪರದೆಯನ್ನ ಇಟ್ಟು ಅತ್ಯಂತ ಸ್ಪಷ್ಟವಾದ ಲೀಲಾಜಾಲವಾದ ಪ್ರಸವ ಕಂಪ್ಲೀಟ್ ಆಗ್ತಾ ಇತ್ತು. ಗಂಡನ ತುದಿಯಲ್ಲಿ ನಗು ಬರ್ತಾ ಇತ್ತು, ಹೆಂಡತಿಯ ಭಾವ ಭಿತ್ತಿಯಲ್ಲಿ ಒಂದು ಸಂಭ್ರಮ. ಮಗು ಹುಟ್ಟು, ಆ ಮನೆಯ ತುಂಬೆಲ್ಲ ಆ ಮಗು ಯಾವುದಾದ್ರೇನು, ಯಾವ ಲಿಂಗವೂ ಹುಟ್ಟಿದ್ರು ಕೂಡ ಸಂಭ್ರಮಕ್ಕೆ ಯಾವ ಕಡಿಮೆ ಇರಲಿಲ್ಲ. ಆದ್ರೆ ಈಗ ಪ್ರಸವ ಆಸ್ಪತ್ರೆಯ ಮುಂಭಾಗ ಚಿಂತಾಕ್ರಾಂತರಾಗಿ ನಿಂತಿರುವ ಕುಟುಂಬಗಳನ್ನ ಕಾಣಬಹುದಾಗಿದೆ. ಕಾರಣ, ಒಳಗೆ ನಡೀತಾ ಇರೋದು ಪ್ರಸವ ಅಲ್ಲ, ಯುದ್ಧದ ತರ ಮುಖದಲ್ಲಿ ಪಾಪ ಕುಟುಂಬಸ್ಥರ ಮುಖದಲ್ಲಿ ಒಂದು ಚಿಂತಾಕ್ರಾಂತತೆ. ಗರ್ಭಿಣಿಯರೇ ಎಚ್ಚರ, ಪೋಷಕರೇ ಎಚ್ಚರ. ನಿಜವಾಗಲೂ ಸಿಸೇರಿಯನ್ ಅನಿವಾರ್ಯವೋ? ನಾರ್ಮಲ್ ಡೆಲಿವರಿ ಈಗಿನ ಗರ್ಭಿಣಿಯರಿಗೆ ಆಗಲ್ವಾ? ಸಿಸೇರಿಯನ್ ತಾಯಿ ಮಗುವಿನ ಸುರಕ್ಷತೆಯೋ? ಆಸ್ಪತ್ರೆಗಳ ಬಿಲ್ ಹೆಚ್ಚಿಸೋದಕ್ಕಿದೊಂದು ತಂತ್ರನ? ಅನಿವಾರ್ಯ ಹೆರಿಗೆಯೋ ಆಪರೇಷನ್ ಆಟವೋ? ನಾರ್ಮಲ್ ಅವಕಾಶವಿದ್ದರೂ ಸಿಸೇರಿಯನ್ ಅವಕಾಶವೋ ಅಥವಾ ಒಂದು ಆಯ್ಕೆಯೋ? ಸಿಸೇರಿಯನ್ ಖಾಸಗಿ ಆಸ್ಪತ್ರೆಗಳ ದಂಧೆಯೋ? ಗರ್ಭಿಣಿಯರೇ ಎಚ್ಚರ. ನಿಜವಾಗ್ಲೂ ಸಿಸೇರಿಯನ್ ಅನ್ನೋದು ಅನಿವಾರ್ಯನಾ? ನಾರ್ಮಲ್ ಡೆಲಿವರಿ ಈಗಿನ ಗರ್ಭಿಣಿಯರಿಗೆ ಆಗೋದಿಲ್ಲ. ಸಿಸೇರಿಯನ್ ತಾಯಿ ಮಗುವಿನ ಸುರಕ್ಷತೆಗೆ ನಿಜಕ್ಕೂ ಕೂಡ ಒಳ್ಳೆಯದ? ಆಸ್ಪತ್ರೆಗಳ ಬಿಲ್ ಹೆಚ್ಚಿಸೋದಕ್ಕೆ ತಂತ್ರನ? ಪ್ರಕೃತಿ ದತ್ತವಾಗಿ ನಾರ್ಮಲ್ ಡೆಲಿವರಿ ಆಗಬೇಕು, ಆದ್ರೆ ಪ್ರಗತಿಯ ಹೆಸರೇಳಕೊಂಡು ಹೊಟ್ಟೆ ಮೇಲೆ ಕತ್ತಿ ಹಾಕೋದೆಷ್ಟು ಸರಿ? ಇದು ಆತಂಕವೂ ಹೌದು, ಅತ್ಯಂತ ಅನಿವಾರ್ಯ ಚರ್ಚೆಯೂ ಹೌದು.